ಓಂ ಶಾಂತಿ. ಇಂದಿನ ದಿನಾಂಕ 18/12/2021. ಮಧುರ ಮಕ್ಕಳೇ, ಶ್ರೀಮತವು ಹೇಳುತ್ತದೆ, ವಿದ್ಯೆಯಲ್ಲಿ ಸಂಪೂರ್ಣ ಗಮನ ಕೊಡಿ. ಓದುತ್ತಾ ಬರೆಯುತ್ತಾ ಇರುತ್ತೀರೆಂದರೆ ನವಾಬರಾಗುತ್ತೀರಿ, ಅರ್ಥಾತ್ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗುತ್ತೀರಿ. ಪ್ರಶ್ನೆ: ಸರ್ವೀಸಿನ ವೃದ್ಧಿಯಾಗದಿರಲು ಕಾರಣವೇನು? ಉತ್ತರ: ಒಂದು ವೇಳೆ ಸರ್ವೀಸ್ ಮಾಡುವ ಮಕ್ಕಳಲ್ಲಿ ದೇಹಾಭಿಮಾನವು ಬಂದು ಬಿಡುತ್ತದೆ. ಸ್ವಲ್ಪ ಸರ್ವೀಸ್ ಮಾಡಿದರೂ ನಾನು ಇಂಥವರಿಗೆ ಜ್ಞಾನ ಕೊಟ್ಟೆನು ಎಂಬ ನಶೆ ಏರಿತೆಂದರೆ ಸೇವೆಯು ವೃದ್ಧಿಯಾಗುವುದಿಲ್ಲ. ತಂದೆಯೇ ಬುದ್ಧಿಗೆ ಈ ಪ್ರೇರಣೆ ಕೊಟ್ಟಿದ್ದಾರೆ ಎಂಬುದನ್ನು ಮಕ್ಕಳು ಮರೆತು ಹೋಗುತ್ತಾರೆ. ದೇಹಾಭಿಮಾನವೇ ಸೇವೆ ವೃದ್ಧಿಯಾಗಲು ಬಿಡುವುದಿಲ್ಲ. ಆದ್ದರಿಂದ ತಂದೆಯು ಪದೇ ಪದೇ ಯುಕ್ತಿಯನ್ನು ತಿಳಿಸುತ್ತಾರೆ, ದೇಹಿ ಅಭಿಮಾನಿ ಭವ. ಗೀತೆ: ನಾವು ಆ ಮಾರ್ಗದಂತೆ ನಡೆಯಬೇಕು. ಓಂ ಶಾಂತಿ. ಒಬ್ಬರು ಸದಾ ಪರಂಧಾಮದಲ್ಲಿರುವ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಆ ಶಿವ ತಂದೆಯ ಕೆಳಗೆ ವಿಷ್ಣುವಿನ ಚಿತ್ರವಿದೆ. ನಮ್ಮನ್ನು ಶಿವತಂದೆಯು ವಿಷ್ಣುಪುರಿಯ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆಂದು ನೀವೀಗ ತಿಳಿದುಕೊಂಡಿದ್ದೀರಿ. ವಿಷ್ಣು ಅರ್ಥಾತ್ ಲಕ್ಷ್ಮೀ ನಾರಾಯಣ ಇವರಿಬ್ಬರ ಕಂಬೈನ್ ರೂಪವು ವಿಷ್ಣುವಾಗಿದ್ದಾರೆ. ಯಾರಿಗಾದರೂ ತಿಳಿಸುವುದಕ್ಕೆ ಇದು ನಮ್ಮ ಗುರಿ ಧ್ಯೇಯವಾಗಿದೆ. ಬುದ್ಧಿಯಲ್ಲಿರಬೇಕು, ತಂದೆಯು ನಿರಾಕಾರನಾಗಿದ್ದಾರೆ ಅಂದ ಮೇಲೆ ನಮಗೆ ಹೇಗೆ ಓದಿಸುವರು? ಆದ್ದರಿಂದ ಬ್ರಹ್ಮನ ಚಿತ್ರವನ್ನು ತೋರಿಸಿದ್ದಾರೆ. ತಂದೆಯು ನಮ್ಮನ್ನು ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ನಿಮಗೆ ಈ ನಿಶ್ಚಯವೂ ಇದೆ. ಆದರೂ ಸಹ ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ನಮಗೆ ಶಿವತಂದೆಯು ಓದಿಸುತ್ತಿದ್ದಾರೆ ಎಂಬುದನ್ನು ಮರೆತು ಹೋಗುತ್ತೀರಿ. ತಂದೆಯು ಭಾರತವನ್ನು ವಿಷ್ಣುಪುರಿಯನ್ನಾಗಿ ಮಾಡುತ್ತಿದ್ದಾರೆ. ಒಂದು ವೇಳೆ ಇದು ಬುದ್ಧಿಯಲ್ಲಿದ್ದರೂ ಸಹ ಎಷ್ಟೊಂದು ಖುಷಿ ಇರುತ್ತದೆ. ಈ ತ್ರಿಮೂರ್ತಿಯ ಚಿತ್ರವು ಎಷ್ಟು ಪ್ರಸಿದ್ಧವಾಗಿದೆ. ತ್ರಿಮೂರ್ತಿಯಲ್ಲಿ ಅವರು ಬ್ರಹ್ಮ, ವಿಷ್ಣು, ಶಂಕರನನ್ನು ತೋರಿಸುತ್ತಾರೆ. ಆದರೆ ಶಿವನನ್ನು ಮರೆತು ಹೋಗಿದ್ದಾರೆ. ಎಷ್ಟು ದೊಡ್ಡ ತಪ್ಪಾಗಿದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಶಿವತಂದೆಯು ನಮ್ಮನ್ನು ವಿಷ್ಣುಪುರಿಯ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಮತ್ತು ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ಬಂದು ಪ್ರವೇಶ ಮಾಡಿದ್ದಾರೆ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ ಮತ್ತು ಭಾರತವನ್ನೇ ವಿಶ್ವದ ಮಾಲೀಕನನ್ನಾಗಿ ಮಾಡುತ್ತಾರೆ. ನೀವು ಮಕ್ಕಳಿಗೆ ಇದು ನಿಶ್ಚಯವಿದೆ. ಪ್ರತಿ 5000 ವರ್ಷಗಳ ನಂತರ ಸಂಗಮ ಯುಗದಲ್ಲಿಯೇ ಬರುತ್ತೇವೆ. ನೀವು ಮಕ್ಕಳು ರಾಜ್ಯಭಾಗ್ಯವನ್ನು ಪಡೆಯಲು ಅರ್ಥಾತ್ ಸ್ವರ್ಗದ ಮಾಲೀಕರಾಗಲು ಇಲ್ಲಿ ಬಂದಿದ್ದೀರಿ. ಇದು ನೀವು ಮಕ್ಕಳಿಗೆ ತಿಳಿದಿದೆ. ಭಾರತದಲ್ಲಿ ಕೇವಲ ಒಂದು ಧರ್ಮವಿತ್ತು. ಆ ಸಮಯದಲ್ಲಿ ಮತ್ಯಾವುದೇ ಧರ್ಮವಿರಲಿಲ್ಲ. ಅಂದ ಮೇಲೆ ಎಷ್ಟೊಂದು ನಶೆ ಏರಬೇಕು ಮತ್ತು ದೈವಿ ಗುಣಗಳ ಧಾರಣೆಯನ್ನು ಮಾಡಿಕೊಳ್ಳಬೇಕು. ಒಂದು ವೇಳೆ ತಂದೆಯು ನೋಡುತ್ತಾರೆ, ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳದಿದ್ದರೆ ಇವರು ದುರಾದೃಷ್ಟವಂತರೆಂದು ಹೇಳುತ್ತಾರಲ್ಲವೇ? ಓದದಿದ್ದರೆ ತಿಳಿದುಕೊಳ್ಳಿ, ತಮ್ಮ ಕಾಲಿನ ಮೇಲೆ ತಾವೇ ಕೊಡಲಿಯನ್ನು ಹಾಕಿಕೊಳ್ಳುವಂತೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ನಿಮಗೆ ತಿಳಿದಿದೆ, ತಂದೆಯು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಆದ್ದರಿಂದ ಮಕ್ಕಳು ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಸತ್ಯಯುಗದಲ್ಲಿ ಹೋಗಿ ಮಾಡಿಕೊಳ್ಳುವುದಿಲ್ಲ. ಯಾರು ಧಾರಣೆ ಮಾಡುವರೋ ಮತ್ತು ಅನ್ಯರಿಗೆ ಮಾಡಿಸುವರೋ ಅವರಿಗೆ ಬಹಳ ಖುಷಿಯೂ ಇರುತ್ತದೆ. ತಂದೆಯು ಸರ್ವಶ್ರೇಷ್ಠ ಮೂಲವತನದ ನಿವಾಸಿಯಾಗಿದ್ದಾರೆ. ಸೂಕ್ಷ್ಮವತನವಾಸಿಗಳಿಗೆ ದೇವತೆಗಳೆಂದು ಹೇಳಲಾಗುತ್ತದೆ ಮತ್ತು ಇಲ್ಲಿ
ಮನುಷ್ಯರಿದ್ದಾರೆ. ಪರಮಾತ್ಮನು ಎಲ್ಲ ಆತ್ಮರ ತಂದೆ ಅಥವಾ ಸ್ವರ್ಗದ ರಚಯಿತನಾಗಿದ್ದಾರೆ. ಈ ಜ್ಞಾನವು ನಿಮಗೆ ಈಗಲೇ ಸಿಗುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಸಹ ಮೊದಲು ಕಲ್ಲು ಬುದ್ಧಿಯವರಾಗಿದ್ದೆವು. ತಂದೆಯ ಮೂಲಕ ನಾವು ಪಾವನರಾಗುತ್ತಿದ್ದೇವೆ. ಮೊಟ್ಟ ಮೊದಲು ಭಾರತದಲ್ಲಿ ಭಗವತಿಯ ರಾಜ್ಯವಿತ್ತು. ಅದಕ್ಕೆ ಭಗವತಿ ಶ್ರೀಲಕ್ಷ್ಮಿ, ಭಗವಾನ್ ಶ್ರೀ ನಾರಾಯಣನ ರಾಜ್ಯವೆಂದು ಹೇಳಲಾಗುತ್ತದೆ. ಅಂದಾಗ ಈಗ ಅವರು ಎಲ್ಲಿ ಹೋದರು? ಅವರನ್ನು ಈ ರೀತಿ ಮಾಡಿದವರು ಯಾರು? ಇದನ್ನು ಯಾರೂ ತಿಳಿಸುವುದಿಲ್ಲ. ಈ ಮಾತುಗಳು ಯಾರ ಗಮನದಲ್ಲಿಯೂ ಬರುವುದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಈ ಸಾಕಾರ ಸೃಷ್ಟಿಯಲ್ಲಿಯೇ ಅವರ ರಾಜ್ಯವಿತ್ತು. ಈಗಲೂ ಸಹ ಅವರು ಭಿನ್ನ ನಾಮರೂಪದಿಂದ ಇಲ್ಲಿಯೇ ಇದ್ದಾರೆ. ಇವೆಲ್ಲ ಮಾತುಗಳನ್ನು ತಿಳಿದುಕೊಂಡು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು. ತಂದೆಯು ನಮಗೆ ಓದಿಸಿ ಈ ರೀತಿ ಮಾಡುತ್ತಿದ್ದಾರೆ. ನಂಬರ್ 1 ಹೀರೋ ಹೀರೋಯಿನ್ ಇವರಾಗಿದ್ದಾರೆ. ಸೂಕ್ಷ್ಮವತನದಲ್ಲಿಯೂ ನೀವು ಇವರನ್ನು ನೋಡುತ್ತೀರಿ. ಇವರಿಗೂ ಸಹ ಬ್ರಹ್ಮ ನಾವು ಈ ರೀತಿ ಆಗುತ್ತಿದ್ದೇವೆಂದು ನಿಶ್ಚಯವಿದೆ. ಜ್ಞಾನಪೂರ್ಣ ಶ್ರೀ ಶ್ರೀ ತಂದೆಯು ಇವರಿಗೆ ಓದಿಸಿ ಇಂತಹ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡುತ್ತಿದ್ದಾರೆ. ಇವರ ಮಕ್ಕಳಾದ ನೀವು ಸಹ ಭಗವಾನ್ ಭಗವತಿಯರಾಗುತ್ತೀರಿ. ಭಗವಂತನ ಮೂಲಕ ನೀವು ಈ ಭಗವಾನ್ ಭಗವತಿಯರಾಗುತ್ತಿದ್ದೀರಿ. ಪ್ರಜೆಗಳು ಆಗುತ್ತಿದ್ದೀರಿ. ಆದರೆ ಅವರಿಗೆ ಭಗವಾನ್ ಭಗವತಿ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ದೇವಿ ದೇವತೆಗಳೆಂದು ಹೇಳಲಾಗುತ್ತದೆ. ಆದರೂ ಮುಖ್ಯವಾಗಿ ಲಕ್ಷ್ಮೀ ನಾರಾಯಣರನ್ನು ಭಗವಾನ್ ಭಗವತಿ ಎಂದು ಹೇಳಿಬಿಡುತ್ತಾರೆ. ಇವರು ಎಲ್ಲರಿಗಿಂತ ಶ್ರೇಷ್ಠ ಪುರುಷಾರ್ಥ ಮಾಡಿ ಈ ಪದವಿಯನ್ನು ಪಡೆದರು. ಎಲ್ಲರಿಗೂ ಭಗವಾನ್ ಭಗವತಿ ಎಂದು ಹೇಳುವುದಿಲ್ಲ ಅಲ್ಲವೇ? ನಂಬರ್ 1 ಇರುವವರ ಗಾಯನವೇ ಆಡಲಾಗುತ್ತದೆ. ಸರ್ವಗುಣ ಸಂಪನ್ನರು ಮತ್ಯಾವುದೇ ಧರ್ಮದವರಿಗೆ ಈ ಮಹಿಮೆ ಇಲ್ಲ. ಇದು ಮಾಡಲ್ಪಟ್ಟಿರುವ ನಾಟಕವಾಗಿದೆ ಎಂಬುದನ್ನು ಯಾರೂ ಹೇಳಲು ಸಾಧ್ಯವಿಲ್ಲ. ಮೊದಲು ದೈವಿ ಮನೆತನವಿರುತ್ತದೆ, ನಂತರ ಅನ್ಯ ಧರ್ಮದವರು ಬರುತ್ತಾರೆ. ನೀವು ಮಕ್ಕಳಿಗೂ ಸಹ ಪುರುಷಾರ್ಥ ಮಾಡಿಸಲಾಗುತ್ತದೆ. ಯಾರ ಪಾತ್ರವಿದೆಯೋ ಅವರೇ ಸ್ವರ್ಗದಲ್ಲಿ ಬರುತ್ತಾರೆ. ಉಳಿದೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಇದರಲ್ಲಿ ಯಾರಿಗೂ ಪ್ರಶ್ನೆ ಉದ್ಭವಿಸಲು ಸಾಧ್ಯವಿಲ್ಲ. ನಮಗೆ ಶಾಂತಿ ಬೇಕೆಂದು ಕೇಳುತ್ತಾರೆ. ಸ್ವರ್ಗವನ್ನು ಅವರು ತಿಳಿದುಕೊಂಡೇ ಇಲ್ಲ. ಆದ್ದರಿಂದ ತಂದೆಯು ಅವರ ಆಸೆಯನ್ನು ಈಡೇರಿಸುತ್ತಾರೆ ಮತ್ತು ಭಾರತವಾಸಿಗಳು ಸ್ವರ್ಗವನ್ನು ನೆನಪು ಮಾಡುತ್ತಾರೆ. ಆದರೆ ಸ್ವರ್ಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತೆಂಬುದನ್ನು ತಿಳಿದುಕೊಂಡಿಲ್ಲ. ಭಗವಾನ್ ಭಗವತಿಯರನ್ನಾಗಿ ಮಾಡಲು ನಮಗೆ ಭಗವಂತನೇ ಓದಿಸುತ್ತಾರೆಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ವಿದೇಶಿಗಳಂತೂ ಶಾಂತಿಧಾಮವನ್ನೇ ಸ್ವರ್ಗವೆಂದು ತಿಳಿಯುತ್ತಾರೆ. ಅಲ್ಲಿ ಪರಮಾತ್ಮನು ಇರುತ್ತಾರೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ನಿಮಗೆ ತಿಳಿದಿದೆ, ಸ್ವರ್ಗವೇ ಬೇರೆ, ಶಾಂತಿಧಾಮವೇ ಬೇರೆಯಾಗಿದೆ. ನೀವೇ ಸ್ವರ್ಗದಲ್ಲಿ ಬರುತ್ತೀರಿ. ಮೊದಲು ಶಾಂತಿಧಾಮ, ನಂತರ ಸುಖಧಾಮ, ಅನಂತರ ದುಃಖಧಾಮ. ಮತ್ತೆ ಶಾಂತಿಧಾಮದಲ್ಲಿ ಹೋಗಬೇಕಾಗಿದೆ. ಈ ಆಟವು ಮಾಡಲ್ಪಟ್ಟಿದೆ. ಎಲ್ಲ ಆತ್ಮರು ಸತ್ಯಯುಗದಲ್ಲಿ ಬರಲು ಸಾಧ್ಯವಿಲ್ಲ. ಇದು ವಿಭಿನ್ನ ಧರ್ಮಗಳ ಸೃಷ್ಟಿ ಚಕ್ರವಾಗಿದೆ. ಮೊದಲು ಸೂರ್ಯವಂಶಿ, ನಂತರ ಅನ್ಯ ಧರ್ಮದವರು ಬರುತ್ತಾರೆ. ಈ ಡ್ರಾಮಾದಲ್ಲಿ ಅಂತರವಾಗಲು ಸಾಧ್ಯವಿಲ್ಲ. ಅದೇ ಚರಿತ್ರೆ ಭೂಗೋಳವು ಮತ್ತೆ ಪುನರಾವರ್ತನೆಯಾಗುತ್ತದೆ. ಆದರೆ ಹೇಗೆ ಪುನರಾವರ್ತನೆಯಾಗುತ್ತದೆ ಎಂಬುದನ್ನು ಬಂದು
ತಿಳಿದುಕೊಳ್ಳಬೇಕು. ಸತ್ಯಯುಗದಲ್ಲಿ ನಿಮ್ಮ ರಾಜ್ಯವಿತ್ತು, ಈಗ ಪುನಃ ಸತ್ಯಯುಗದಲ್ಲಿ ಹೋಗುವುದಕ್ಕಾಗಿ ನಿಮಗೂ ಕಲ್ಪದ ಹಿಂದಿನ ತರಹ ಪುರುಷಾರ್ಥ ನಡೆಯುತ್ತಿದೆ. ನೀವು ಮಕ್ಕಳು ಪ್ರತಿಯೊಂದು ಧರ್ಮದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಕ್ರಿಶ್ಚಿಯನ್ ಧರ್ಮವು ಯಾವಾಗ ಸ್ಥಾಪನೆಯಾಗುತ್ತದೆ, ಹೇಗೆ ಆಗುತ್ತದೆ, ಹೇಗೆ ವೃದ್ಧಿಯಾಗುತ್ತದೆ, ಈ ವೃಕ್ಷದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ಹೊಸಬ್ಬರು ಬರುತ್ತಾರೆಂದರೆ ಅವರು ರೆಂಬೆ ಕೊಂಬೆಗಳಿದ್ದಂತೆ. ಅದರಲ್ಲಿ ಎಷ್ಟು ಎಲೆಗಳಿರಬಹುದು? ಬಹಳ ಕಡಿಮೆ ಇರುತ್ತದೆ. ಪ್ರಜಾಪಿತ ಬ್ರಹ್ಮನನ್ನು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಾರೆ. ಮೊದಲು ದೇವಿ ದೇವತಾ ಧರ್ಮವಿರುತ್ತದೆ, ನಂತರ ಅನ್ಯ ಮನೆತನಗಳು ಹುಟ್ಟಿಕೊಳ್ಳುತ್ತವೆ. ಈಗ ಅಂತ್ಯದಲ್ಲಿ ವೃಕ್ಷವು ಜಡ್ಜಡೀಭೂತ ಸ್ಥಿತಿಯನ್ನು ಹೊಂದುತ್ತದೆ. ಮನುಷ್ಯರಿಗೆ ಈ ಸೃಷ್ಟಿರೂಪಿ ವೃಕ್ಷದ ಬಗ್ಗೆ ತಿಳಿದೇ ಇಲ್ಲ. ನಿಮಗೆ ತಿಳಿದಿದೆ, ಇದು ಅನಾದಿ ಅವಿನಾಶಿ ನಾಟಕವಾಗಿದೆ. ಇದರಲ್ಲಿ 1 ಸೆಕೆಂಡಿನ ವ್ಯತ್ಯಾಸವೂ ಆಗಲು ಸಾಧ್ಯವಿಲ್ಲ. ಈ ವೃಕ್ಷದ ಆಯಸ್ಸು ನಿಖರವಾಗಿದೆ. ಇದು ಮನುಷ್ಯ ಸೃಷ್ಟಿರೂಪಿ ಬೇಹದ್ದಿನ ನಾಟಕವಾಗಿದೆ. ಇಲ್ಲಿ ನಾವು ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ. ಈ ಜ್ಞಾನವನ್ನು ತಂದೆಯೇ ತಿಳಿಸುತ್ತಾರೆ. ಈ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಭಕ್ತಿ ಮಾರ್ಗವು ಅರ್ಧಕಲ್ಪ ನಡೆಯುತ್ತದೆ. ಅದರಲ್ಲಿ ಒಂದು ಕ್ಷಣವೂ ಅಂತರವಾಗಲು ಸಾಧ್ಯವಿಲ್ಲ. ಈ ಜ್ಞಾನದ ಪ್ರಾರಬ್ಧವು ನಿಖರವಾಗಿ ಅರ್ಧಕಲ್ಪ ನಡೆಯುತ್ತದೆ. ಯಾರು ಯಾವ ಪಾತ್ರವನ್ನು ಅಭಿನಯಿಸಿದ್ದಾರೆಯೋ ಅದನ್ನೇ ಅಭಿನಯಿಸುತ್ತಾರೆ. ಈಗ ನಿಮ್ಮ ಬುದ್ಧಿಯು ಬೇಹದ್ದಿನದ್ದಾಗಿ ಬಿಟ್ಟಿದೆ. ಅನ್ಯರದನ್ನೂ ಸಹ ಬೇಹದ್ದಿನಲ್ಲಿ ತರಬೇಕಾಗಿದೆ. ಆಗಲೇ ನೀವು ಬೇಹದ್ ವಿಶ್ವದ ಮಾಲೀಕರಾಗುತ್ತೀರಿ. ನಿರಾಕಾರಿ ಪ್ರಪಂಚದಲ್ಲಿ ನಿರಾಕಾರ ತಂದೆ ಮತ್ತು ನಿರಾಕಾರಿ ಆತ್ಮರೆಲ್ಲರೂ ಮಕ್ಕಳಿರುತ್ತಾರೆ. ಸೂಕ್ಷ್ಮವತನದ ಪಾತ್ರವಂತೂ ಬಹಳ ಕಡಿಮೆ ಸಮಯದ್ದಾಗಿದೆ. ಈಗ ಈ ಸಾಕಾರಿ ಪ್ರಪಂಚದಲ್ಲಿ ಎಲ್ಲರಿಗಿಂತ ನಂಬರ್ 1 ಸುಪ್ರೀಂ ಯಾರು? ಲಕ್ಷ್ಮೀನಾರಾಯಣ. ಸುಪ್ರೀಂ ತಂದೆಯೇ ಸುಪ್ರೀಂ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಮತ್ಯಾವುದೇ ಧರ್ಮಕ್ಕೆ ನೀವು ಸುಪ್ರೀಂ ಎಂದು ಹೇಳಲು ಸಾಧ್ಯವಿಲ್ಲ. ಈಗಂತೂ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಒಬ್ಬ ತಂದೆಯೇ ಸದಾ ಪವಿತ್ರ, ಸದಾ ಶ್ರೇಷ್ಠನಾಗಿದ್ದಾರೆ. ಉಳಿದೆಲ್ಲರೂ ಸತೋ ರಜೋ ತಮೋದಲ್ಲಿ ಬರಬೇಕಾಗಿದೆ. ಈಗಂತೂ ತಮೋಪ್ರಧಾನ ಪ್ರಪಂಚದ ವಿನಾಶವಾಗಲೇ ಬೇಕಾಗಿದೆ. ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಎಲ್ಲವೂ ವಿನಾಶವಾಗಬೇಕಾಗಿದೆ. ಯಾವಾಗ ಹೊಸ ಮನೆಯು ತಯಾರಾಗುತ್ತದೆಯೋ ಆಗ ಹಳೆಯ ಮನೆಯನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ. ನೀವು ಮಕ್ಕಳು ಹೊಸ ಪ್ರಪಂಚದ ಸಾಕ್ಷಾತ್ಕಾರವನ್ನು ಮಾಡುತ್ತೀರಿ. ಈಗ ಹಳೆಯದರಿಂದ ಮನಸ್ಸನ್ನು ತೆಗೆಯಬೇಕಾಗಿದೆ. ಎದ್ದೇಳಿ ಪ್ರಿಯತಮೆಯರೇ, ಎದ್ದೇಳಿ ಎಂದು ಗೀತೆ ಇದೆಯಲ್ಲವೇ? ತಂದೆಯು ನಿಮಗೆ ಅರ್ಥವನ್ನು ತಿಳಿಸುತ್ತಾರೆ. ಮಕ್ಕಳೇ, ಈಗ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ. ಆದ್ದರಿಂದ ಈಗ ನಿಮ್ಮ ಬುದ್ಧಿಯಲ್ಲಿ ಸ್ಮೃತಿಯು ಬಂದು ಬಿಟ್ಟಿದೆ. ನಮ್ಮದು ಈ ಡ್ರಾಮಾದಲ್ಲಿ ಅವಿನಾಶಿ ಪಾತ್ರವಿದೆ. ನಾವು ಪುನಃ ಬರಬೇಕಾಗಿದೆ. ಆದಿಯಿಂದ ಅಂತ್ಯದವರೆಗೆ ನಮ್ಮದೇ ಪಾತ್ರವಿದೆ. ಅರ್ಧಕಲ್ಪದ ನಂತರ ಅನ್ಯ ರೆಂಬೆ ಕೊಂಬೆಗಳು ಬರುತ್ತಿರುತ್ತವೆ. ಯಾವಾಗ ಚಿಗುರುವಿಕೆಯು ನಿಂತು ಹೋಗುವುದೋ ಆಗ ತಿಳಿದುಕೊಳ್ಳಿ, ಪರಮಧಾಮದಿಂದ ಬರುವುದು ನಿಂತು ಹೋಗಿದೆ. ನಂತರ ಇಲ್ಲಿಂದ ಮರಳಿ ಹೋಗುವುದು ಆರಂಭವಾಗುತ್ತದೆ. ಅಂದ ಮೇಲೆ ಇಷ್ಟು ಮಂದಿ ಆತ್ಮರು ಎಲ್ಲಿಗೆ ಹೋಗುತ್ತಾರೆ? ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ. ಒಂದು ಮನೆತನದಿಂದ ನಂತರ ಎಷ್ಟೊಂದು ವೃದ್ಧಿಯಾಗುತ್ತದೆ, ಎಷ್ಟು ದೊಡ್ಡ ವೃಕ್ಷವಾಗುತ್ತದೆ. ಈಗ ಎಲ್ಲ ತಮೋ ಪ್ರಧಾನ ಮನುಷ್ಯರ ನಾಟಕವಾಗಿದೆ ಅಥವಾ ಮುಳ್ಳಿನ
ಕಾಡಾಗಿದೆ. ಈ ಮನುಷ್ಯ ಸೃಷ್ಟಿ ವೃಕ್ಷವು ಒಮ್ಮೆಲೆ ವಿನಾಶವಾಗಿ ಬಿಡುವುದಿಲ್ಲ. ಬಲೆ ಎಷ್ಟೇ ಬಿರುಗಾಳಿಯೂ ಬರಲಿ, ಆದರೆ ಒಮ್ಮೆಲೆ ವಿನಾಶವಾಗುವುದಿಲ್ಲ. ಪರಿವರ್ತನೆಯು ಅವಶ್ಯವಾಗಿ ಆಗುತ್ತದೆ. ಈಗ ನೀವು ಮಕ್ಕಳು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ. ಈ ಮಾತನ್ನು ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿದಾಗ ಮರೆತು ಹೋಗುತ್ತೀರಿ. ಯಾರಿಗೆ ಧಾರಣೆಯಾಗುತ್ತದೆಯೋ ಅವರು ಇಡೀ ದಿನ ಹೇಗೆ ನಾವು ಸರ್ವಿಸ್ ಮಾಡುವುದು ಅಥವಾ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವುದು ಎಂದು ವಿಚಾರ ಸಾಗರ ಮಂಥನ ಮಾಡುತ್ತಾ ಇರುತ್ತಾರೆ. ತಂದೆಯು ಎಲ್ಲರಿಗಿಂತ ದೊಡ್ಡ ಧರ್ಮಾತ್ಮನಾಗಿದ್ದಾರೆ. ಅವರು ಸಾಧು ಸಂತರ ಉದ್ಧಾರವನ್ನು ಮಾಡುವವರಾಗಿದ್ದಾರೆ. ತಂದೆಯು ಎಲ್ಲಿಯವರೆಗೆ ಸಾಕಾರದಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯರ ಉದ್ಧಾರವು ಹೇಗಾಗುತ್ತದೆ? ಪ್ರೇರಣೆಯಿಂದ ಆಗುವುದಿಲ್ಲ. ಆದ್ದರಿಂದ ತಂದೆಯು ಬಂದು ಪೂರ್ಣ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ತಂದೆಯು ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ. ಇಂತಿಂತಹ ಸರ್ವಿಸ್ ಮಾಡುತ್ತೀರೆಂದರೆ ಅನೇಕರ ಕಲ್ಯಾಣವಾಗುವುದು ಎಂದು. ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಚಕ್ರವನ್ನು ನೆನಪು ಮಾಡುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ. ಅನ್ಯರನ್ನು ಮಾಡುತ್ತಾ ಹೋಗಿ. ಹೇಗೆ ವಿದ್ಯೆಯಿಂದ ಮನುಷ್ಯರು ವಕೀಲರು ಇತ್ಯಾದಿ ಆಗುತ್ತಾರೆ, ಹಾಗೆಯೇ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ತಂದೆಯು ಹೇಳುತ್ತಾರೆ, ಒಂದು ವೇಳೆ ನೀವು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳದಿದ್ದರೆ ಸೇವಾದಾರಿಗಳಲ್ಲ ಎಂದರ್ಥ. ಯಾರದೇ ಸರ್ವಿಸ್ ಗುಪ್ತವಾಗಿರಲು ಸಾಧ್ಯವಿಲ್ಲ. ನಿಮ್ಮದು ಸಹ ಅಂತ್ಯದಲ್ಲಿ ಪ್ರಭಾವ ಬೀರುವುದು. ಈಗಿನ್ನೂ ಮಕ್ಕಳ ಸ್ಥಿತಿಯು ಏರಿಳಿತವಾಗುತ್ತಿರುತ್ತದೆ. ಸ್ವಲ್ಪ ಪರೀಕ್ಷೆಗಳು ಬಂದರೆ ಸಾಕು, ಮುದುಡಿ ಹೋಗುತ್ತಾರೆ. ನಿಮಗೂ ಸಹ ಅನಿಸುತ್ತಿರಬಹುದು, ಇಂದು ನಮ್ಮ ಸ್ಥಿತಿಯು ನೆನಪಿನಲ್ಲಿ ನಿಲ್ಲುತ್ತಿಲ್ಲ ಎಂದು. ದೆಸೆಗಳಂತೂ ಬದಲಾಗುತ್ತಿರುತ್ತಾ ಇರುತ್ತವೆಯಲ್ಲವೇ? ಬೃಹಸ್ಪತಿಯ ದೆಸೆಯು ಇಳಿಯುತ್ತದೆ ಎಂದರೆ ಒಮ್ಮೆಲೆ ಕೆಳಗೆ ಬೀಳಿಸಿ ಬಿಡುತ್ತದೆ. ಕಾಯಿಲೆಯೂ ಸಹ ಕರ್ಮಭೋಗವಾಗಿದೆ. ಅವರು ಸರ್ವಿಸ್ ಮಾಡಲು ಸಾಧ್ಯವಿಲ್ಲ. ಪರಿಪೂರ್ಣರಂತೂ ಅಂತ್ಯದಲ್ಲಿಯೇ ಆಗುತ್ತೀರಿ. ಆದರೆ ಸದಾ ಈ ನಶೆ ಇರಲಿ. ನಮ್ಮನ್ನು ಭಗವಾನ್ ಭಗವತಿಯರನ್ನಾಗಿ ಮಾಡಲು ನಮಗೆ ಪರಂಪಿತ ಪರಮಾತ್ಮನೇ ಓದಿಸುತ್ತಿದ್ದಾರೆ. ಈಗ ಒಂದು ವೇಳೆ ಅನುತ್ತೀರ್ಣರಾದರೆ ಕಲ್ಪಕಲ್ಪಾಂತರವು ನಿಮ್ಮದು ಇದೇ ಪಾತ್ರವಾಗಿ ಬಿಡುವುದು. ತಂದೆಯೂ ಸಹ ಸಾಕ್ಷಿಯಾಗಿ ನೋಡುತ್ತಿದ್ದಾರೆ ಮತ್ತು ತಮ್ಮನ್ನು ನೋಡಿಕೊಳ್ಳಿ, ನಾವು ಎಂತಹ ಸೇವೆ ಮಾಡುತ್ತೇವೆ. ಕೆಲವೊಮ್ಮೆ ಮಾಯೆಯು ಮಕ್ಕಳಿಗೆ ಪೆಟ್ಟು ಕೊಡುತ್ತದೆ. ಶ್ರೀಮತದಂತೆ ನಡೆಯದ ಕಾರಣ ಮಾಯೆಯು ಪೆಟ್ಟನ್ನು ಕೊಟ್ಟು ಕೊಟ್ಟು ಬೀಳಿಸಿ ಬಿಡುತ್ತದೆ. ಅಂಥವರು ಸೇವೆಯನ್ನು ಮಾಡಲು ಆಗುವುದಿಲ್ಲ. ಇಲ್ಲವೆಂದರೆ ನೋಡುತ್ತಿದ್ದೀರಿ, ಮಾತೆಯರು ಎಷ್ಟೊಂದು ಸರ್ವಿಸ್ ಮಾಡುತ್ತಾರೆ. ಕೆಲವರಂತೂ ದೇಹಾಭಿಮಾನದಲ್ಲಿ ಬಂದು ನಾವು ಇವರಿಗೆ ಜ್ಞಾನ ಕೊಟ್ಟೆವು ಎಂದು ಹೇಳುತ್ತಾರೆ. ಆದರೆ ಮಕ್ಕಳ ಹೆಸರನ್ನು ಪ್ರಸಿದ್ಧ ಮಾಡುವುದಕ್ಕಾಗಿ ತಂದೆಯೇ ಇವರ ಬುದ್ಧಿಗೆ ಪ್ರೇರಣೆ ನೀಡಿದ್ದಾರೆ ಎಂಬುದನ್ನು ಮರೆತು ಹೋಗುತ್ತಾರೆ. ದೇಹಾಭಿಮಾನವಿರುವ ಕಾರಣ ಯಾವ ಸೇವೆಯಾಗಬೇಕೋ ಅದು ಆಗುವುದಿಲ್ಲ. ಬಾಬಾ ತಪ್ಪಾಯಿತೆಂದು ಹೇಳುತ್ತಾರೆ. ತಂದೆಯು ತಿಳಿಸಿದ್ದಾರೆ, ಹಿರಿಯ ವ್ಯಕ್ತಿಗಳಿಗೆ ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಏಕೆಂದರೆ ಅವರಿಂದಲೇ ಪ್ರಭಾವ ಬೀರುವುದು ಮತ್ತು ವಾ ಆಗುವುದು. ಆದರೆ ಮಕ್ಕಳು ಇನ್ನು ಯೋಗದ ಶಕ್ತಿಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ಈಗ ತಂದೆಯು ಬಂದು ಪುರುಷಾರ್ಥ ಮಾಡಿಸುತ್ತಾರೆ. ಆದರೂ ಸಹ ಅದೃಷ್ಟದಲ್ಲಿಲ್ಲದಿದ್ದರೆ ಶ್ರೀಮತದಂತೆ ನಡೆಯುವುದೇ ಇಲ್ಲ. ಓದುತ್ತೀರಿ, ಬರೆಯುತ್ತೀರೆಂದರೆ ನವಾಬರಾಗುತ್ತೀರಿ ಮತ್ತು ತಂದೆಯ
ಹೃದಯವನ್ನೇರುತ್ತೀರಿ. ನೋಡಿ, ಎಲ್ಲ ಮಕ್ಕಳು ತಂದೆಯನ್ನು ಏಕೆ ಕರೆಯುತ್ತಾರೆ? ಆ ತಂದೆಯೂ ಸಹ ಮಕ್ಕಳ ಹೃದಯವನ್ನೇರಿದ್ದಾರೆ. ತಂದೆಯು ಸೇವೆ ಮಾಡಿ ಮಕ್ಕಳನ್ನು ಎಷ್ಟು ಪವಿತ್ರರನ್ನಾಗಿ ಮಾಡಿದ್ದಾರೆ. ಸೇವೆ ಮಾಡುವುದಂತೂ ಕರ್ತವ್ಯವಾಗಿದೆ. ಮ್ಯಾಗಝೈನ್ನಲ್ಲಿ ಬರೆಯಬಹುದು, ಇಂಥವರು ಮರಣ ಹೊಂದಿದರು, ನಥಿಂಗ್ ನ್ಯೂ. ಈ ಡ್ರಾಮಾದ ರಹಸ್ಯವನ್ನು ಬ್ರಾಹ್ಮಣರೇ ತಿಳಿದುಕೊಳ್ಳುತ್ತೀರಿ. ಶೂದ್ರರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಅವರಿಗೆ ಸಂಶಯ ಬರುತ್ತಾ ಇರುತ್ತದೆ. ಮ್ಯಾಗಝೈನ್ನಲ್ಲಿಯೂ ನೀವು ತಿಳಿಸುತ್ತೀರಿ. ಅವರು ತೆಗೆದುಕೊಳ್ಳುತ್ತಾರೆ, ಓದುತ್ತಾರೆ. ಒಂದು ವೇಳೆ ಅರ್ಥವಾಗದಿದ್ದರೆ ಎಸೆಯುತ್ತಾರೆ. ಒಂದು ವೇಳೆ ಯಾರ ಅದೃಷ್ಟದಲ್ಲಿಲ್ಲವೋ ಅವರು ಪುರುಷಾರ್ಥವನ್ನೇನು ಮಾಡುವರು? ಸ್ವಲ್ಪವೂ ಧಾರಣೆ ಮಾಡಿಕೊಳ್ಳಲು ಆಗುವುದಿಲ್ಲ. ಇಂಥವರಿಗೆ ಈ ಮಂತ್ರವನ್ನು ಕೊಡೋಣವೆಂಬ ಮನಸ್ಸು ಬರುವುದಿಲ್ಲ. ಮನ್ಮನಾಭವ ಇದಕ್ಕೆ ಮಹಾಮಂತ್ರವೆಂದು ಹೇಳಲಾಗುತ್ತದೆ. ಒಳ್ಳೆಯದು. ಒಂದು ವೇಳೆ ತಾನೂ ನೆನಪು ಮಾಡದಿದ್ದರೆ ಅನ್ಯರ ಕಲ್ಯಾಣವನ್ನಾದರೂ ಮಾಡಿರಿ. ಮನೆ ಮನೆಗೆ ಈ ಸಂದೇಶ ನೀಡಿರಿ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ನಾನೇ ಪತಿತ ಪಾವನನಾಗಿದ್ದೇನೆ. ಸರ್ವೀಸಿಗಾಗಿ ತಲೆ ಓಡಿಸಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮ ಬುದ್ಧಿಯನ್ನು ಹದ್ದಿನಿಂದ ತೆಗೆದು ಬೇಹದ್ದಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಅನ್ಯರನ್ನು ಬೇಹದ್ದಿನಲ್ಲಿ ತರಬೇಕಾಗಿದೆ. ಈ ಹಳೆಯ ಪ್ರಪಂಚದಿಂದ ಮನಸ್ಸನ್ನು ತೆಗೆಯಬೇಕಾಗಿದೆ. ಸದಾ ಖುಷಿಯಲ್ಲಿರಲು ಧಾರಣೆ ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ನಮಗೆ ಭಗವಂತ ಓದಿಸುತ್ತಾರೆ ಎಂಬ ನಶೆಯನ್ನಿಟ್ಟುಕೊಳ್ಳಬೇಕಾಗಿದೆ. ವರದಾನ: ತಪಸ್ಸಿನ ಮೂಲಕ ತಮ್ಮ ವಿಕರ್ಮಗಳ ಅಥವಾ ತಮೋಗುಣದ ಸಂಸ್ಕಾರವನ್ನು ಭಸ್ಮಗೊಳಿಸುವಂತಹ ತಪಸ್ವಿ ಮೂರ್ತಿಭವ. ಹೇಗೆ ಈಗ ಈಶ್ವರನ ಪಾಲನೆಯ ಕರ್ತವ್ಯವೂ ನಡೆಯುತ್ತಿದೆ, ಹಾಗೆಯೇ ಅಂತ್ಯದಲ್ಲಿ ತಪಸ್ಸಿನ ಮೂಲಕ ತಮ್ಮ ವಿಕರ್ಮಗಳ ಹಾಗೂ ಪ್ರತಿಯೊಂದು ಆತ್ಮನ ತಮೋಗುಣಿ ಸಂಸ್ಕಾರ ಅಥವಾ ಪ್ರಕೃತಿಯ ತಮೋಗುಣವನ್ನು ಭಸ್ಮಗೊಳಿಸುವ ಕರ್ತವ್ಯ ಆಗಬೇಕಾಗಿದೆ. ಇದಕ್ಕಾಗಿ ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಕುಳಿತುಕೊಂಡು ತಮ್ಮ ತಪಸ್ವಿ ರೂಪವನ್ನು ಪ್ರತ್ಯಕ್ಷಗೊಳಿಸಿರಿ. ತಮ್ಮ ಪ್ರತಿಯೊಂದು ಕರ್ಮೇಂದ್ರಿಯದಿಂದ ದೇಹಾಭಿಮಾನದ ತ್ಯಾಗ ಹಾಗೂ ಆತ್ಮಾಭಿಮಾನಿ ಆಗುವ ತಪಸ್ಸು ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಲಿ. ಸ್ಲೋಗನ್: ಸಂಸ್ಕಾರಗಳ ಘರ್ಷಣೆಯಿಂದ ಪಾರಾಗುವುದಕ್ಕಾಗಿ ಬಾಲಕ ಹಾಗೂ ಮಾಲೀಕತ್ವದ ಸಮತೋಲನವನ್ನಿಡಿ. ಒಳ್ಳೆಯದು. ಓಂ ಶಾಂತಿ.